ಕೊರಟಗೆರೆ ಪಟ್ಟಣದಲ್ಲಿ ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ವಂತ ಬಂದು 13 ಮನೆಗಳ ಗೃಹ ಪ್ರವೇಶವನ್ನ ಮಾಡಿಸಿ ಪೌರ ಕಾರ್ಮಿಕರ ಕೈಗೆ ಮನೆಗಳ ಕೀ ಕೂಡ ಕೊಟ್ಟಿದ್ದಾರೆ. ಒಂದು ಮನೆಗೆ ಸರ್ಕಾರದಿಂದ 6 ಲಕ್ಷ, ಪಟ್ಟಣ ಪಂಚಾಯಿತಿಯಿಂದ 1 ಲಕ್ಷ ಸೇರಿದಂತೆ ಒಟ್ಟು 7 ಲಕ್ಷ ಒಂದು ಮನೆಗೆ ಖರ್ಚು ಮಾಡಲಾಗಿದೆ. ಇದು ಪೌರ ಕಾರ್ಮಿಕರಿಗೆ ಸಿಕ್ಕಿದ ಗೃಹ ಭಾಗ್ಯ. ಇದರ ಜೊತೆಗೆ ಸಚಿವರು ಕೊರಟಗೆರೆಯ ಜನರಿಗೆ ಇನ್ನೊಂದು ಭರ್ಜರಿ ಸುದ್ದಿಯನ್ನ ನೀಡಿದ್ದಾರೆ. ಈಗಿರುವ ಪಟ್ಟಣ ಪಂಚಾಯಿತಿ ಶೀಘ್ರದಲ್ಲೇ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಲಿದೆ ಮತ್ತು 2026 ಏಪ್ರಿಲ್ನಲ್ಲಿ ಚುನಾವಣೆಯನ್ನ ನಡೆಸಬಹುದು ಎಂದಿದ್ದಾರೆ. ಒಟ್ಟಿನಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ, ಕೊರಟಗೆರೆ ಮತ್ತಷ್ಟು ಅಭಿವೃದ್ಧಿಯಾಗಲಿದೆ ಎಂದು ಸಚಿವರು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು, ಎಸ್ಪಿ ಸೇರಿದಂತೆ ಅನೇಕ ಗಣ್ಯರು ಕೂಡ ಭಾಗವಹಿಸಿದ್ರು. ಸಭೆಯನ್ನ ಮಾಡ್ಕೊಡಿ, ಮುನ್ಸಿಪಾಲಿಟಿ ಮಾಡ್ಕೊಡಿ ಅಂತ ಹೇಳಿ ಬಹಳ ಜನ ಕೇಳ್ತಿದ್ರು. ಸಿದ್ದರಾಮಯ್ಯನವ್ರು ಆಗ್ಬೋದು, ನಂದೀಶ್ ಆಗ್ಬೋದು, ನಾರಾಯಣ ಆಗ್ಬೋದು, ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ರು ಅಧ್ಯಕ್ಷರಲ್ಲಿ. ಏನಮ್ಮ ಗೊತ್ತಾನೆ ನೀನು ಕೇಳಿದ್ದಲ್ಲ, ಅದರಿಂದ ನೀವೆಲ್ಲ ಏನು ಕೇಳ್ತಾ ಇದ್ರಿ. ಇವತ್ತು ಪುರಸಭೆ ಆಗಿದೆ. ಮುಂದಿನ ದಿನಗಳಲ್ಲಿ ಪುರಸಭೆಗೂ ಕೂಡ ಚುನಾವಣೆ ಸದ್ಯದಲ್ಲೇ ಬರ್ತದೆ. ಆ ಚುನಾವಣೆನೂ ಕೂಡ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ. ಈ ರಾಜ್ಯದ ಎಲ್ಲ ಪುರಸಭೆಗಳಿಗೆ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಆದ್ರಿಂದ ನಮ್ದು ಕೂಡ ಪುರಸಭೆ ಆಗಿರೋದ್ರಿಂದ ನಮ್ದು ಚುನಾವಣೆ ಬರುತ್ತೆ ಸದ್ಯದಲ್ಲಿ. ಹಾಗಾಗಿ ನಿಮಗೆಲ್ಲ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ